ಕಗ್ಗದಾಸಪುರ ಜನರ ಗೋಳನ್ನ ಕೇಳೋರೇ ಇಲ್ವಾ ಅನ್ನೋ ರೀತಿಯ ಪರಿಸ್ಥಿತಿ. ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಇಲ್ಲಿನ ಜನರಿಗೆ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಕಳೆದ 14 ವರ್ಷಗಳಿಂದ ಜನ ಅಕ್ಷರಶಃ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ರೈಲ್ವೆ ಗೇಟ್ನಿಂದ ಪ್ರತಿನಿತ್ಯ ಟ್ರಾಫಿಕ್ನ ಕಿರಿಕಿರಿ. ಕೇವಲ 100 ಮೀಟರ್ ಇರೋ ರೈಲ್ವೆ ಗೇಟನ್ನು ದಾಟೋಕೆ 1 ಗಂಟೆ ಸಮಯ ಬೇಕು. ಸರ್ಕಾರದ ವಿರುದ್ಧ ಕಗ್ಗದಾಸಪುರ ಜನ ಕಿಡಿಕಾಡ್ತಿದ್ದಾರೆ. ಈಗ ಸಿ ವಿ ರಾಮನ್ ನಗರದ ಕಗ್ಗದಾಸಪುರ ರೈಲ್ವೆ ಗೇಟು ಮುಂಭಾಗದಲ್ಲಿದೆ. ನೋಡ್ತಿರ್ಬೋದು, ಈ ಒಂದು ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬ ಇದೆ. ಯಾಕಂದರೆ ಸುಮಾರು ವರ್ಷಗಳಾಯಿತು, ಸುಮಾರು ಒಂದು 15 ವರ್ಷಗಳಿಂದ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ನರಕ ಯಾತನೆ ಪಡ್ತಿದ್ದಾರೆ. ಯಾಕಂದರೆ 100 ಮೀಟರ್ ದಾಟಬೇಕಂದ್ರೆ 1 ಗಂಟೆ 1.5 ಗಂಟೆ ಬೇಕಾಗುತ್ತೆ. ನೋಡ್ತಿರ್ಬೋದು, ಈಗ ರೈಲ್ವೆ ಗೇಟ್ ಬಿದ್ದರೆ ಟ್ರೈನ್ ಬರ್ತಾ ಇದೆ. ಸುಮಾರು 1 ಕಿಲೋಮೀಟ್ರ್ ಉದ್ದ ಟ್ರಾಫಿಕ್ ಸಮಸ್ಯೆ ಆಗಿದೆ. ಒಟ್ಟು 4 ವೇ ಇದೆ. ಯಾಕಂದರೆ 4 ಕಡೆಯಿಂದ ಒಂದೇ ವೆಹಿಕಲ್ಗಳು ಒಂದು ಕಡೆ ಮೂವ್ ಆಗ್ತವೆ. ಹೀಗಾಗಿ ಸ್ಟಕ್ ಆಗುತ್ತೆ. ಕಳೆದ ಬಾರಿ ಎಷ್ಟೇ ಬಾರಿ DRDOಗೆ ಮನವಿ ಕೊಟ್ಟರು, ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಮನವಿ ಕೊಟ್ಟರು, ಸರ್ಕಾರಕ್ಕೆ ಮನವಿ ಕೊಟ್ಟರು, BBMPಗೆ ಮನವಿ ಕೊಟ್ಟರು, ಸ್ಪಂದನೆ ಇಲ್ಲ. ಯಾಕಂದರೆ ನೋಡ್ತಿರ್ಬೋದು, ಟ್ರೈನ್ ಬರ್ತಾ ಇದೆ. ಟ್ರೈನ್ ಬಂದ ನಂತರ ಯಾಕಂದರೆ ಹೆವಿ ಟ್ರಾಫಿಕ್ ಆಗುತ್ತೆ. ಶಾಲಾ ವಾಹನಗಳು ಸುಮಾರು 100ಕ್ಕೂ ಹೆಚ್ಚು ವಾಹನಗಳು ಈ ಒಂದು ಭಾಗದ ಸಂಚಾರ ಆಗುತ್ತೆ. ಮತ್ತೊಂದು ಕಡೆ ಮಹದೇವಪುರ ಭಾಗದಲ್ಲಿ ಈ ಒಂದು ರೋಡು ರಿಂಗ್ ರೋಡಿಗೆ ಅಟ್ಯಾಚ್ ಆಗುತ್ತೆ. ಹೀಗಾಗಿ ಸಾಕಷ್ಟು ವಾಹನಗಳು ಈ ಒಂದು ಭಾಗದ ಸಂಚಾರ ಆಗುತ್ತೆ. ಹೀಗಾಗಿ ಏನಾದರೂ ಮೇಲ್ಸೇತುವೆ ಮಾಡಬೇಕಂತ ನಮ್ಮ ಕಡೆ ಆ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಈ ಹಿಂದೆ 2016ರಲ್ಲಿ ಸಿದ್ದರಾಮಯ್ಯ ಅವರು ಬಂದು ಒಂದು ಕಡೆ ಮಾತು ಕೊಟ್ಟಿದ್ರಂತೆ, ನಾನು ಇಲ್ಲಿ ರೈಲ್ವೆ ಬ್ರಿಡ್ಜ್ ಮಾಡ್ತೀವಿ ಅಂತ. ಬಟ್ ಇದುವರೆಗೂ ಆಗಿಲ್ಲ. ಹೀಗಾಗಿ ಇಲ್ಲೇ ಒಂದು ಕಡೆ ಸಿದ್ದರಾಮಯ್ಯ ಅವರು ಮಾತು ತಪ್ಪಿದ್ದಾರಂತೆ ನಮ್ಮ ಕಡೆ ಇಲ್ಲಿ ನಿವಾಸಿಗಳು ಅಸಮಾಧಾನವಾಗ್ತಾರೆ, ಹೊರಹಾಗ್ತಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂದರೆ, ಯಾಕಂದರೆ ಸುಮಾರು ಟ್ರೈನ್ ಓಡಾಡ್ತವೆ, ಗೇಟ್ ಕ್ಲೋಸ್ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಆ್ಯಸ್ ಇಟ್ ಈಸ್ ಆಫೀಸ್ಗೆ ಹೋಗೋಕ್ಕಾಗಲ್ಲ, ಶಾಲೆಗಳ ಮಕ್ಕಳು ಹೋಗೋಕ್ಕಾಗಲ್ಲ ಟೈಮ್ಗೆ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ಸರ್ಕಾರಕ್ಕೆ, ರೈಲ್ವೆ ಡಿಪಾರ್ಟ್ಮೆಂಟ್ಗೆ, BBMPಗೆ ಯಾರಾದರೂ ಬಂದು ಇಲಾಖೆದವರು ಬಂದು ಮಾಡಿ ಅಂತೇನು ಒಂದು ಕಡೆ ಮನವಿ ಜೊತೆಗೆ ಅಸಮಾಧಾನ ಹೊರಹಾಗ್ತಿದ್ದಾರೆ. ನೋಡ್ತಿರ್ಬೋದು ಟ್ರಾಫಿಕ್ ಯಾವ ರೀತಿ ಉಂಟಾಗಿದೆ. ಮತ್ತೊಂದು ಕಡೆ ಪೊಲೀಸರು ಸಹ ಹರಸಾಹಸ ಪಡ್ತಿದ್ದಾರೆ ಈ ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡಲ್ಲ. ಯಾಕಂದರೆ ಇಲ್ಲಿ 1 ವೇ ಇಲ್ಲ, ಇಲ್ಲಿ 2 ವೇ ಇದೆ. ಹೋಗೋದು ಬರೋದು ಎರಡು ಒಂದೇ ರೋಡಲ್ಲಿದೆ. ಚಿಕ್ಕ ರೋಡು, ದೊಡ್ಡ ರೋಡಲ್ಲ. ಹೀಗಾಗಿ ಬೇಗ ಈ ಒಂದು ಭಾಗಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಒಂದು ಅಂಡರ್ ಪಾಸ್, ರೈಲ್ವೆ ಬ್ರಿಡ್ಜ್ ಆಯಿತು, ಏನಾದರೂ ಮತ್ತೊಂದು ಕಡೆ ಈ DRDO ಆಫೀಸಲ್ಲಿ ಸಹ ಒಳಗಡೆ ಅಲ್ಲಿ ಸಹ ಒಂದು ರೋಡ್ ಇದೆ ಅಂತ ಅದು ಸಹ ಓಪನ್ ಮಾಡಿ ಅನುಕೂಲ ಆಗುತ್ತೆ ಈ ಒಂದು ಭಾಗದ ನಿವಾಸಿಗಳು ಒತ್ತಾಯ ಮಾಡ್ತಾರೆ. ಯಾಕಂದರೆ ಸುಮಾರು ಒಂದು 100ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ನಿವಾಸಿಗಳು ಸಹ ಒಂದು ಕಡೆ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ, BBMPಗೆ, ರೈಲ್ವೆ ಡಿಪಾರ್ಟ್ಮೆಂಟ್ಗೆ. ಹೀಗಾಗಿ ಸ್ಪಂದನೆ ಮಾಡಬೇಕಾಗತ್ತೆ. ಇಲ್ಲವಾದರೆ ಈ ಒಂದು ಭಾಗಕ್ಕೆ ಮತ್ತಷ್ಟು ಟ್ರಾಫಿಕ್ ಸಮಸ್ಯೆ ಆಗಲಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಗ್ಗದಾಸಪುರ ಜನರ ಗೋಳನ್ನ ಕೇಳೋರೇ ಇಲ್ವಾ ಅನ್ನೋ ರೀತಿಯ ಪರಿಸ್ಥಿತಿ. ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಇಲ್ಲಿನ ಜನರಿಗೆ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಕಳೆದ 14 ವರ್ಷಗಳಿಂದ ಜನ ಅಕ್ಷರಶಃ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ರೈಲ್ವೆ ಗೇಟ್ನಿಂದ ಪ್ರತಿನಿತ್ಯ ಟ್ರಾಫಿಕ್ನ ಕಿರಿಕಿರಿ. ಕೇವಲ 100 ಮೀಟರ್ ಇರೋ ರೈಲ್ವೆ ಗೇಟನ್ನು ದಾಟೋಕೆ 1 ಗಂಟೆ ಸಮಯ ಬೇಕು. ಸರ್ಕಾರದ ವಿರುದ್ಧ ಕಗ್ಗದಾಸಪುರ ಜನ ಕಿಡಿಕಾಡ್ತಿದ್ದಾರೆ. ಈಗ ಸಿ ವಿ ರಾಮನ್ ನಗರದ ಕಗ್ಗದಾಸಪುರ ರೈಲ್ವೆ ಗೇಟು ಮುಂಭಾಗದಲ್ಲಿದೆ. ನೋಡ್ತಿರ್ಬೋದು, ಈ ಒಂದು ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬ ಇದೆ. ಯಾಕಂದರೆ ಸುಮಾರು ವರ್ಷಗಳಾಯಿತು, ಸುಮಾರು ಒಂದು 15 ವರ್ಷಗಳಿಂದ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ನರಕ ಯಾತನೆ ಪಡ್ತಿದ್ದಾರೆ. ಯಾಕಂದರೆ 100 ಮೀಟರ್ ದಾಟಬೇಕಂದ್ರೆ 1 ಗಂಟೆ 1.5 ಗಂಟೆ ಬೇಕಾಗುತ್ತೆ. ನೋಡ್ತಿರ್ಬೋದು, ಈಗ ರೈಲ್ವೆ ಗೇಟ್ ಬಿದ್ದರೆ ಟ್ರೈನ್ ಬರ್ತಾ ಇದೆ. ಸುಮಾರು 1 ಕಿಲೋಮೀಟ್ರ್ ಉದ್ದ ಟ್ರಾಫಿಕ್ ಸಮಸ್ಯೆ ಆಗಿದೆ. ಒಟ್ಟು 4 ವೇ ಇದೆ. ಯಾಕಂದರೆ 4 ಕಡೆಯಿಂದ ಒಂದೇ ವೆಹಿಕಲ್ಗಳು ಒಂದು ಕಡೆ ಮೂವ್ ಆಗ್ತವೆ. ಹೀಗಾಗಿ ಸ್ಟಕ್ ಆಗುತ್ತೆ. ಕಳೆದ ಬಾರಿ ಎಷ್ಟೇ ಬಾರಿ DRDOಗೆ ಮನವಿ ಕೊಟ್ಟರು, ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಮನವಿ ಕೊಟ್ಟರು, ಸರ್ಕಾರಕ್ಕೆ ಮನವಿ ಕೊಟ್ಟರು, BBMPಗೆ ಮನವಿ ಕೊಟ್ಟರು, ಸ್ಪಂದನೆ ಇಲ್ಲ. ಯಾಕಂದರೆ ನೋಡ್ತಿರ್ಬೋದು ಟ್ರೈನ್ ಬರ್ತಾ ಇದೆ. ಟ್ರೈನ್ ಬಂದ ನಂತರ ಯಾಕಂದರೆ ಹೆವಿ ಟ್ರಾಫಿಕ್ ಆಗುತ್ತೆ. ಶಾಲಾ ವಾಹನಗಳು ಸುಮಾರು 100ಕ್ಕೂ ಹೆಚ್ಚು ವಾಹನಗಳು ಈ ಒಂದು ಭಾಗದ ಸಂಚಾರ ಆಗುತ್ತೆ. ಮತ್ತೊಂದು ಕಡೆ ಮಹದೇವಪುರ ಭಾಗದಲ್ಲಿ ಈ ಒಂದು ರೋಡು ರಿಂಗ್ ರೋಡಿಗೆ ಅಟ್ಯಾಚ್ ಆಗುತ್ತೆ. ಹೀಗಾಗಿ ಸಾಕಷ್ಟು ವಾಹನಗಳು ಈ ಒಂದು ಭಾಗದ ಸಂಚಾರ ಆಗುತ್ತೆ. ಹೀಗಾಗಿ ಏನಾದರೂ ಮೇಲ್ಸೇತುವೆ ಮಾಡಬೇಕಂತ ನಮ್ಮ ಕಡೆ ಆ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಈ ಹಿಂದೆ 2016ರಲ್ಲಿ ಸಿದ್ದರಾಮಯ್ಯ ಅವರು ಬಂದು ಒಂದು ಕಡೆ ಮಾತು ಕೊಟ್ಟಿದ್ರಂತೆ, ನಾನು ಇಲ್ಲಿ ರೈಲ್ವೆ ಬ್ರಿಡ್ಜ್ ಮಾಡ್ತೀವಿ ಅಂತ. ಬಟ್ ಇದುವರೆಗೂ ಆಗಿಲ್ಲ. ಹೀಗಾಗಿ ಇಲ್ಲೇ ಒಂದು ಕಡೆ ಸಿದ್ದರಾಮಯ್ಯ ಅವರು ಮಾತು ತಪ್ಪಿದ್ದಾರಂತೆ ನಮ್ಮ ಕಡೆ ಇಲ್ಲಿ ನಿವಾಸಿಗಳು ಅಸಮಾಧಾನವಾಗ್ತಾರೆ, ಹೊರಹಾಗ್ತಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂದರೆ, ಯಾಕಂದರೆ ಸುಮಾರು ಟ್ರೈನ್ ಓಡಾಡ್ತವೆ, ಗೇಟ್ ಕ್ಲೋಸ್ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಆ್ಯಸ್ ಇಟ್ ಈಸ್ ಆಫೀಸ್ಗೆ ಹೋಗೋಕ್ಕಾಗಲ್ಲ, ಶಾಲೆಗಳ ಮಕ್ಕಳು ಹೋಗೋಕ್ಕಾಗಲ್ಲ ಟೈಮ್ಗೆ.
ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ಸರ್ಕಾರಕ್ಕೆ, ರೈಲ್ವೆ ಡಿಪಾರ್ಟ್ಮೆಂಟ್ಗೆ, BBMPಗೆ ಯಾರಾದರೂ ಬಂದು ಇಲಾಖೆದವರು ಬಂದು ಮಾಡಿ ಅಂತೇನು ಒಂದು ಕಡೆ ಮನವಿ ಜೊತೆಗೆ ಅಸಮಾಧಾನ ಹೊರಹಾಗ್ತಿದ್ದಾರೆ. ನೋಡ್ತಿರ್ಬೋದು ಟ್ರಾಫಿಕ್ ಯಾವ ರೀತಿ ಉಂಟಾಗಿದೆ. ಮತ್ತೊಂದು ಕಡೆ ಪೊಲೀಸರು ಸಹ ಹರಸಾಹಸ ಪಡ್ತಿದ್ದಾರೆ ಈ ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡಲ್ಲ. ಯಾಕಂದರೆ ಇಲ್ಲಿ 1 ವೇ ಇಲ್ಲ, ಇಲ್ಲಿ 2 ವೇ ಇದೆ. ಹೋಗೋದು ಬರೋದು ಎರಡು ಒಂದೇ ರೋಡಲ್ಲಿದೆ. ಚಿಕ್ಕ ರೋಡು, ದೊಡ್ಡ ರೋಡಲ್ಲ. ಹೀಗಾಗಿ ಬೇಗ ಈ ಒಂದು ಭಾಗಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಒಂದು ಅಂಡರ್ ಪಾಸು, ರೈಲ್ವೆ ಬ್ರಿಡ್ಜ್ ಆಯ್ತು ಏನಾದರೂ. ಮತ್ತೊಂದು ಕಡೆ ಈ DRDO ಆಫೀಸಲ್ಲಿ ಸಹ ಒಳಗಡೆ ಅಲ್ಲಿ ಸಹ ಒಂದು ರೋಡ್ ಇದೆ ಅಂತ ಅದು ಸಹ ಓಪನ್ ಮಾಡಿ ಅನುಕೂಲ ಆಗುತ್ತೆ ಈ ಒಂದು ಭಾಗದ ನಿವಾಸಿಗಳು ಒತ್ತಾಯ ಮಾಡ್ತಾರೆ. ಯಾಕಂದರೆ ಸುಮಾರು ಒಂದು 100ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ನಿವಾಸಿಗಳು ಸಹ ಒಂದು ಕಡೆ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ, BBMPಗೆ, ರೈಲ್ವೆ ಡಿಪಾರ್ಟ್ಮೆಂಟ್ಗೆ. ಹೀಗಾಗಿ ಸ್ಪಂದನೆ ಮಾಡಬೇಕಾಗತ್ತೆ. ಇಲ್ಲವಾದರೆ ಈ ಒಂದು ಭಾಗಕ್ಕೆ ಮತ್ತಷ್ಟು ಟ್ರಾಫಿಕ್ ಸಮಸ್ಯೆ ಆಗಲಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಗ್ಗದಾಸಪುರ ಜನರ ಗೋಳನ್ನ ಕೇಳೋರೇ ಇಲ್ವಾ ಅನ್ನೋ ರೀತಿಯ ಪರಿಸ್ಥಿತಿ. ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ಇಲ್ಲಿನ ಜನರಿಗೆ ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಕಳೆದ 14 ವರ್ಷಗಳಿಂದ ಜನ ಅಕ್ಷರಶಃ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ರೈಲ್ವೆ ಗೇಟ್ನಿಂದ ಪ್ರತಿನಿತ್ಯ ಟ್ರಾಫಿಕ್ನ ಕಿರಿಕಿರಿ. ಕೇವಲ 100 ಮೀಟರ್ ಇರೋ ರೈಲ್ವೆ ಗೇಟನ್ನು ದಾಟೋಕೆ 1 ಗಂಟೆ ಸಮಯ ಬೇಕು. ಸರ್ಕಾರದ ವಿರುದ್ಧ ಕಗ್ಗದಾಸಪುರ ಜನ ಕಿಡಿಕಾಡ್ತಿದ್ದಾರೆ. ಈಗ ಸಿ ವಿ ರಾಮನ್ ನಗರದ ಕಗ್ದಾಸ್ಪುರ ರೈಲ್ವೆ ಗೇಟು ಮುಂಭಾಗದಲ್ಲಿದೆ. ನೋಡ್ತಿರ್ಬೋದು ಈ ಒಂದು ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆ ತುಂಬ ಇದೆ. ಯಾಕಂದರೆ ಸುಮಾರು ವರ್ಷಗಳಾಯಿತು. ಸುಮಾರು ಒಂದು 15 ವರ್ಷಗಳಿಂದ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ನರಕ ಯಾತನೆ ಪಡ್ತಿದ್ದಾರೆ. ಯಾಕಂದರೆ 100 ಮೀಟರ್ ದಾಟಬೇಕಂದ್ರೆ 1 ಗಂಟೆ, 1.5 ಗಂಟೆ ಬೇಕಾಗುತ್ತೆ. ನೋಡ್ತಿರ್ಬೋದು ಈಗ ರೈಲ್ವೆ ಗೇಟ್ ಬಿದ್ದರೆ ಟ್ರೈನ್ ಬರ್ತಾ ಇದೆ. ಸುಮಾರು 1 ಕಿಲೋಮೀಟ್ರ್ ಉದ್ದ ಟ್ರಾಫಿಕ್ ಸಮಸ್ಯೆ ಆಗಿದೆ. ಒಟ್ಟು 4 ವೇ ಇದೆ. ಯಾಕಂದರೆ 4 ಕಡೆಯಿಂದ ಒಂದೇ ವೆಹಿಕಲ್ಗಳು ಒಂದು ಕಡೆ ಮೂವ್ ಆಗ್ತವೆ. ಹೀಗಾಗಿ ಸ್ಟಕ್ ಆಗುತ್ತೆ. ಕಳೆದ ಬಾರಿ ಎಷ್ಟೇ ಬಾರಿ DRDOಗೆ ಮನವಿ ಕೊಟ್ಟರು, ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಮನವಿ ಕೊಟ್ಟರು, ಸರ್ಕಾರಕ್ಕೆ ಮನವಿ ಕೊಟ್ಟರು, BBMPಗೆ ಮನವಿ ಕೊಟ್ಟರು, ಸ್ಪಂದನೆ ಇಲ್ಲ. ಯಾಕಂದರೆ ನೋಡ್ತಿರ್ಬೋದು ಟ್ರೈನ್ ಬರ್ತಾ ಇದೆ. ಟ್ರೈನ್ ಬಂದ ನಂತರ ಯಾಕಂದರೆ ಹೆವಿ ಟ್ರಾಫಿಕ್ ಆಗುತ್ತೆ. ಶಾಲಾ ವಾಹನಗಳು ಸುಮಾರು 100ಕ್ಕೂ ಹೆಚ್ಚು ವಾಹನಗಳು ಈ ಒಂದು ಭಾಗದ ಸಂಚಾರ ಆಗುತ್ತೆ. ಮತ್ತೊಂದು ಕಡೆ ಮಹದೇವಪುರ ಭಾಗದಲ್ಲಿ ಈ ಒಂದು ರೋಡು ರಿಂಗ್ ರೋಡಿಗೆ ಅಟ್ಯಾಚ್ ಆಗುತ್ತೆ. ಹೀಗಾಗಿ ಸಾಕಷ್ಟು ವಾಹನಗಳು ಈ ಒಂದು ಭಾಗದ ಸಂಚಾರ ಆಗುತ್ತೆ. ಹೀಗಾಗಿ ಏನಾದರೂ ಮೇಲ್ಸೇತುವೆ ಮಾಡಬೇಕಂತ ನಮ್ಮ ಕಡೆ ಆ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಯಾಕಂದರೆ ಈ ಹಿಂದೆ 2016ರಲ್ಲಿ ಸಿದ್ದರಾಮಯ್ಯ ಅವರು ಬಂದು ಒಂದು ಕಡೆ ಮಾತು ಕೊಟ್ಟಿದ್ರಂತೆ, ನಾನು ಇಲ್ಲಿ ರೈಲ್ವೆ ಬ್ರಿಡ್ಜ್ ಮಾಡ್ತೀವಿ ಅಂತ. ಬಟ್ ಇದುವರೆಗೂ ಆಗಿಲ್ಲ. ಹೀಗಾಗಿ ಇಲ್ಲೇ ಒಂದು ಕಡೆ ಸಿದ್ದರಾಮಯ್ಯ ಅವರು ಮಾತು ತಪ್ಪಿದ್ದಾರೆ ಅಂತ ನಮ್ಮ ಕಡೆ ಇಲ್ಲಿ ನಿವಾಸಿಗಳು ಅಸಮಾಧಾನವಾಗ್ತಾರೆ, ಹೊರಹಾಗ್ತಿದ್ದಾರೆ. ನೋಡ್ತಿರ್ಬೋದು ಯಾವ ರೀತಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂದರೆ. ಯಾಕಂದರೆ ಸುಮಾರು ಟ್ರೈನ್ ಓಡಾಡ್ತವೆ, ಗೇಟ್ ಕ್ಲೋಸ್ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಆ್ಯಸ್ ಇಟ್ ಈಸ್ ಆಫೀಸ್ಗೆ ಹೋಗೋಕ್ಕಾಗಲ್ಲ, ಶಾಲೆಗಳ ಮಕ್ಕಳು ಹೋಗೋಕ್ಕಾಗಲ್ಲ ಟೈಮ್ಗೆ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದು ಕಡೆ ಸರ್ಕಾರಕ್ಕೆ, ರೈಲ್ವೆ ಡಿಪಾರ್ಟ್ಮೆಂಟ್ಗೆ, BBMPಗೆ ಯಾರಾದರೂ ಬಂದು ಇಲಾಖೆದವರು ಬಂದು ಮಾಡಿ ಅಂತೇನು ಒಂದು ಕಡೆ ಮನವಿ ಜೊತೆಗೆ ಅಸಮಾಧಾನ ಹೊರಹಾಗ್ತಿದ್ದಾರೆ. ನೋಡ್ತಿರ್ಬೋದು ಟ್ರಾಫಿಕ್ ಯಾವ ರೀತಿ ಉಂಟಾಗಿದೆ. ಮತ್ತೊಂದು ಕಡೆ ಪೊಲೀಸರು ಸಹ ಹರಸಾಹಸ ಪಡ್ತಿದ್ದಾರೆ ಈ ಒಂದು ಟ್ರಾಫಿಕ್ ಕಂಟ್ರೋಲ್ ಮಾಡಲ್ಲ. ಯಾಕಂದರೆ ಇಲ್ಲಿ 1 ವೇ ಇಲ್ಲ, ಇಲ್ಲಿ 2 ವೇ ಇದೆ. ಹೋಗೋದು ಬರೋದು ಎರಡು ಒಂದೇ ರೋಡಲ್ಲಿದೆ. ಚಿಕ್ಕ ರೋಡು, ದೊಡ್ಡ ರೋಡಲ್ಲ. ಹೀಗಾಗಿ ಬೇಗ ಈ ಒಂದು ಭಾಗಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಒಂದು ಅಂಡರ್ ಪಾಸು, ರೈಲ್ವೆ ಬ್ರಿಡ್ಜ್ ಆಯ್ತು ಏನಾದರೂ. ಮತ್ತೊಂದು ಕಡೆ ಈ DRDO ಆಫೀಸಲ್ಲಿ ಸಹ ಒಳಗಡೆ ಅಲ್ಲಿ ಸಹ ಒಂದು ರೋಡ್ ಇದೆ ಅಂತ ಅದು ಸಹ ಓಪನ್ ಮಾಡಿ ಅನುಕೂಲ ಆಗುತ್ತೆ ಈ ಒಂದು ಭಾಗದ ನಿವಾಸಿಗಳು ಒತ್ತಾಯ ಮಾಡ್ತಾರೆ. ಯಾಕಂದರೆ ಸುಮಾರು ಒಂದು 100ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ನಿವಾಸಿಗಳು ಸಹ ಒಂದು ಕಡೆ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ, BBMPಗೆ, ರೈಲ್ವೆ ಡಿಪಾರ್ಟ್ಮೆಂಟ್ಗೆ. ಹೀಗಾಗಿ ಸ್ಪಂದನೆ ಮಾಡಬೇಕಾಗತ್ತೆ. ಇಲ್ಲವಾದರೆ ಈ ಒಂದು ಭಾಗಕ್ಕೆ ಮತ್ತಷ್ಟು ಟ್ರಾಫಿಕ್ ಸಮಸ್ಯೆ ಆಗಲಿದೆ. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.